ಪರಮ ಪೂಜ್ಯ ಪ್ರಾತಸ್ಮರಣೀಯ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಸದ್ಗುರು ಸಿದ್ಧಾರೂಢರ ಸದ್ಗುರು ಗುರುನಾಥಾರೂಢರ ಶ್ರೀಪಾದ ಪದ್ಮಗಳಲ್ಲಿ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನ ಸಮರ್ಪಿಸಿ ಗ್ರಂಥಕರ್ತೃಗಳಾದ ಶ್ರೀಮನ್ ನಿಜಗುಣ ಶಿವೋಗಿಗಳ ಬ್ರಹ್ಮಲೀನ ಸದ್ಗುರು ಶಿವಪುತ್ರ ಪಜ್ಜನ್ ಅವರ ಶ್ರೀಪಾದ ಪದ್ಮಗಳಲ್ಲಿ ಅನಂತ ಕೋಟಿ ನಮಸ್ಕಾರಗಳನ್ನ ಸಮರ್ಪಿಸಿ ಇಲ್ಲಿವರೆಗೆ ತಮ್ಮ ಪ್ರವಚನ ಸೇವೆ ಮಾಡಿದಂತ ತಾಯಿಯರಿಗೂ ಧನ್ಯವಾದಗಳನ್ನ ಹೇಳ್ತಾ ಶ್ರವಣಾಪೇಕ್ಷಿಗಳಾದ ತಮ್ಮ ಹೃದಯದ ಮೊದಲು ಬೆಳಗುವ ಪರಾತ್ಪರ ಶಿವನಿಗೆ ವಂದಿಸಿ ಶಿವಸ್ವರೂಪಿಗಳೇ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸೇವೆಯಲ್ಲಿ ಭಾಗಿಯಾಗಪ್ಪ. ಅನುಭವ ಸಾರದ ಮೂರನೇ ಸಂಧಿಯಲ್ಲಿ ಭೇದ ನಿರಾಕರಣ ಅನ್ನುವಂತಹದ್ದು, ಅದರಲ್ಲಿ ಒಂದನೇ ಅನ್ನುವ ಒಂದು ಪದ್ಯದೊಳಗ ಅನೇಕಾತ್ಮ ಅಂತ ಹೇಳ್ರಿ ಅಂತ ಅವನು ಪ್ರಶ್ನೆ ಮಾಡಿದ್ದ. ಎರಡನೇ ಪದ್ಯದೊಳಗ ಅನೇಕಾತ್ಮರನ್ನು ಒಪ್ಪಿದರ ಒಂದೊಂದು ಶರೀರದಲ್ಲಿ ಕೋಟ್ಯಾನು ಕೋಟಿ ಆತ್ಮಗಳು ವಾಸ ಆಗುವುದರಿಂದ ಈ ಶರೀರದ ಭೋಗ ಯಾರಿಗೆ ಹೇಳ್ತೀರಿ ಅಂತ ಅದನ್ನ ಖಂಡನ ಮಾಡಿದರು. ಮೂರನೇ ಪದ್ಯದಲ್ಲಿ ಒಬ್ಬನೇ ಆತ್ಮ ಇದ್ದಾನೆ, ಹಲವು ಉಪಾಧಿಗಳಿಂದ ಭೋಗದ ವ್ಯವಸ್ಥೆ ಆಗ್ತದ, ಅದಕ್ಕೆ ಏಕಾತ್ಮವಾದದಲ್ಲಿ ಭೋಗ ಸಾಂಕರ್ಯ ದೋಷ ಬರುವುದಿಲ್ಲ ಅಂತ ಈ ಮೂರು ಪದ್ಯಗಳನ್ನ ನಿನ್ನೆ ಹೇಳಿ ಮುಗಿಸಿದ್ರು. ಇನ್ನ ನಾಲ್ಕನೇ ಪದ್ಯವನ್ನ ಪ್ರಾರಂಭ ಮಾಡ್ತಾರೆ. ನಾಲ್ಕನೇ ಪದ್ಯದಲ್ಲಿ ಏನ್ ಹೇಳ್ತಾರಂದ್ರ, ಇನ್ನ ಚೇತನದಲ್ಲಿ ಭೇದವನ್ನು ಹೇಳಾಕ್ ಹೊಂಟಿಯಲ್ಲ, ಚೇತನದಲ್ಲಿ ಭೇದ ಇಲ್ಲ, ತೋರುವಂತ ವ್ಯಾವಹಾರಿಕ ಘಟಪಟಾದಿಗಳಲ್ಲಿನೇ ಭೇದ ಸಿದ್ಧಿಯಾಗುವುದಿಲ್ಲ. ಆ ಭೇದವನ್ನು ಒಪ್ಪಿದ್ರೆ ಅದ್ರೊಳಗೆ ದೋಷದ ಅಂತ ಸಿದ್ಧ ಆಗ್ತದ. ಅವುಗಳಲ್ಲಿನೇ ಭೇದ ಇಲ್ಲ ಅಂದಾಗ ಚೈತನ್ಯದಲ್ಲಿ ಭೇದವನ್ನ ನೀವು ಹೆಂಗ್ ಹೇಳಕ್ ಬರ್ತದ ಅಂತ ಕೈಮುಟ್ಟಿಕ ನ್ಯಾಯದಿಂದ ಹೇಳ್ತಾರೆ. ರಾಜನ ಕಾರ್ಕೂನಿಗೆ ಬಡತನ ಇಲ್ಲ ಅಂದ ಮೇಲೆ ರಾಜನಿಗೆ ಹೆಂಗ್ ಬಡತನ ಬರ್ತದ? ಹಂಗ ಈ ಘಟಪಟಾದಿಗಳಲ್ಲಿನೇ ಭೇದಕ್ಕೆ ಸಿದ್ಧ ಆಗುದಿಲ್ಲ, ಇನ್ನು ಚೇತನದಲ್ಲಿ ಭೇದ ಹೆಂಗ್ ಸಿದ್ಧ ಆಗ್ತದಂತ ಮುಂದಿನ ಪದ್ಯದಿಂದ ಅವರು ಈ ಘಟಪಟಾದಿಗಳಲ್ಲಿ ಈ ಭೇದವನ್ನ ನಿವಾರಣೆ ಮಾಡ್ತಾರೆ. ಭೇದವೆಂಬುದು ಘಟಪಟಾದಿಗೆ ಅಕ್ಕುಂ ನೈಜವಾದುದಲ್ಲಂ ದೋಷ ಮಾಡುವುದಾಗಿ. ಏನು ಘಟಪಟಾದಿಗೆ ಅಕ್ಕುಂ ಭೇದವೆಂಬುದು ನೈಜವಾದದಲ್ಲಂ ದೋಷ ಮಾಡುವುದಾಗಿ. ಇಲ್ಲಿ ಘಟ ಮತ್ತು ಪಟಾದಿಗಳಲ್ಲಿ ನಾವು ವ್ಯಾವಹಾರಿಕವಾಗಿ ಘಟದಲ್ಲಿ ಪಟದ ಭೇದ, ಪಟದಲ್ಲಿ ಘಟದ ಭೇದ, ಇನ್ನು ಬೇರೆ 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 ವಸ್ತುಗಳಲ್ಲಿ ಪರಸ್ಪರ ಭೇದ ಇರ್ತದ ಅಂತ ನಾವು ವ್ಯವಹಾರ ಮಾಡ್ತೇವೆ. ಆದ್ರ ಪಾರಮಾರ್ಥಿಕವಾಗಿ ವಿಚಾರ ಮಾಡಿ ನೋಡಿದ್ರೆ ಘಟಪಟಾದಿಗಳಲ್ಲಿ ಭೇದ ಅನ್ನೋದು ಇಲ್ಲ. ಯಾಕ ಅದನ್ನ ಹೇಳ್ತಾ, ಭೇದ ಅನ್ನುವಂತಹದ್ದು ನಿನಗ ತೋರ್ಬೇಕಾಗಿತ್ತು ಅಂದ್ರ ಮೊದಲ ಧರ್ಮಿದು ಜ್ಞಾನ ಆಗ್ಬೇಕು ಮತ್ತು ಪ್ರತಿಯೋಗಿದ ಜ್ಞಾನ ಆಗ್ಬೇಕು. ಪ್ರತಿಯೋಗಿ ಅಂದ್ರೆ ಏನು, ಧರ್ಮಿ ಅಂದ್ರೆ ಏನು ಗೊತ್ತಾಗ್ಬೇಕು. ಅಂದ್ರ ಯಾವುದರ ಭೇದವನ್ನ ಹೇಳಾಕ್ ಹೊಂಟೇವಿ ಆ ಭೇದಕ್ಕ ಆ ವಸ್ತುವೇ ಪ್ರತಿಯೋಗಿ ಅದ. ಈಗ ಯಶ್ಯ ಅಭಾವ ತಸ್ಯ ಸ ಏವ ಪ್ರತಿಯೋಗಿ ಅಂತೇವಲ್ಲ, ಯಾವುದರ ಅಭಾವವನ್ನ ಹೇಳಾಕ್ ಹೊಂಟೇವಿ ಆ ಅಭಾವಕ್ಕ ಆ ವಸ್ತುವೇ ಪ್ರತಿಯೋಗಿ ಆಗಿರ್ತದೆ. ಇಲ್ಲಿ ಘಟದಲ್ಲಿ ಪಟದ ಭೇದವನ್ನ ಹೇಳ್ತೇವೆ ಅಂದ್ರೆ ಆ ಘಟದಲ್ಲಿ
ಯಾವುದರ ಭೇದ ಅಂತ ಪ್ರಶ್ನೆ ಮಾಡಿದಾಗ ಯಾವ್ದ್ರ ಭೇದ? ಪಟದ ಭೇದ. ಘಟದಲ್ಲಿ ಪಟದ ಭೇದ. ಭೇದಕ್ಕ ಪ್ರತಿಯೋಗಿ ಯಾವ್ದಾಯ್ತು? ಏನು ಘಟ ಆಯ್ತೋ ಪಟ ಆಯ್ತೋ? ಇಲ್ಲೇ ಪಟ ಆಗ್ತದೆ. ಹೌದು. ಯಾವುದರ ಭೇದವನ್ನ ಯಾವುದ್ರಲ್ಲಿ ಹೇಳಾಕ್ ಕುಂತೇವಿ, ಆ ಭೇದಕ್ಕ ಆ ವಸ್ತುವೇ ಪ್ರತಿಯೋಗಿ ಇರ್ತದೆ. ಅಂದ್ರ ಘಟದಲ್ಲಿ ಪಟದ ಪಟ ಅಂದ್ರೆ ಏನ್? ಪಟ ಅಂದ್ರ ಬಟ್ಟೆ. ಒಂದ್ ಗಾಳಿ ಪಟ ಮತ್ತ ಅದನ್ನ ತಿಳ್ಕೊಡ್ರಿ ಅಂದ್ರೆ ಇಲ್ಲಿ ಘಟದಲ್ಲಿ ಪಟದ ಭೇದವನ್ನ ಹೇಳಾಕ್ ಹೊಂಟೇವಿ ಅಂದ್ರ ಆ ಘಟದಲ್ಲಿ ಪಟದ ಭೇದ ಏನಂತ ಹೇಳ್ತೇವಿ, ಆ ಭೇದಕ್ಕ ಪ್ರತಿಯೋಗಿ ಅದು ಪಟ. ಆ ಭೇದ ಪಟದ ಭೇದ ಎಲ್ಲಿ ಇರುತ್ತದೆ ಅಂತ ಕೇಳಿದ್ರ ಘಟದಲ್ಲಿ ಇರುತ್ತದೆ. ಪಟದ ಭೇದವು ಘಟದಲ್ಲಿ ಇರುತ್ತದೆ ಅಂತೀವಿಲ್ಲ. ಹಂಗಾರ ಘಟ ಏನಾಯ್ತು? ಧರ್ಮಿ ಆಯ್ತು. ಅಂದ್ರೆ ಭೇದಕ್ಕೆ ಆಶ್ರಯ ಕೊಟ್ಟಿದ್ದಕ್ಕೆ ಏನಂತಾರ? ಧರ್ಮಿ. ಅದಕ್ಕೆ ಅನುಯೋಗಿ ಅಂತೂ ಕರೀತಾರ. ಅನುಯೋಗಿ ಪ್ರತಿಯೋಗಿ ಅಂತ ಕರೀತಾರ. ಈಗ ವಿಶೇಷಣ ಮತ್ತು ವಿಶೇಷ ಎರಡರದ ಜ್ಞಾನ ಆಗಲಾರದ ಹೊರತು ವಿಶಿಷ್ಟದ ಜ್ಞಾನ ಆಗುದಿಲ್ಲ. ನೋಡ್ರಿ, ಈ ಒಬ್ಬ ದಂಡಿ ಪುರುಷ ಅಂತದ. ದಂಡಿ ಪುರುಷ. ದಂಡಿ ಪುರುಷ ಅಂತ ಕೈಯೊಳಗ ಕೋಲ್ ಹಿಡ್ಕೊಂಡವ, ದಂಡ ಹಿಡ್ಕೊಂಡವ. ಹೌದು, ದಂಡಿ ಪುರುಷ. ಆ ದಂಡಿ ಪುರುಷ ಅನ್ನುವಂಥದ್ದು ಏನೈತಲ್ಲ, ವಿಶಿಷ್ಟ ಜ್ಞಾನ. ಮೊದಲ ಪುರುಷನ ಜ್ಞಾನ ಆಗ್ಬೇಕು, ಆಮೇಲೆ ದಂಡದ ಜ್ಞಾನ. ಪುರುಷ ಅನ್ನೋದವ ಏನದನವ ವಿಶೇಷ. ಆ ಬಡಿಗೆ ಅನ್ನೋದನ್ನ ಕೈಯಾಗಿರುವಂತ ದಂಡ ವಿಶೇಷಣ. ವಿಶೇಷ ಮತ್ತು ವಿಶೇಷಣ ಸೇರಿ ಹೇಳುವುದೇನಂತ ವಿಶಿಷ್ಟ ಜ್ಞಾನ, ದಂಡಿ ಪುರುಷ. ಹಂಗಾರ ಈ ದಂಡಿ ಪುರುಷ ಅನ್ನುವಂತ ವಿಶಿಷ್ಟ ಜ್ಞಾನ ಆಗಬೇಕಾಗಿತ್ತು ಅಂದ್ರ ಮೊದಲ ವಿಶೇಷಣದ್ದು ವಿಶೇಷದ್ದು ಜ್ಞಾನ ಆಗ್ಬೇಕಲ್ಲ. ವಿಶೇಷಣ ರೂಪ ಬಡಿಗಿದು, ವಿಶೇಷ ರೂಪ ಪುರುಷಂದು ಜ್ಞಾನ ಆಗ್ತದೆ. ಅವಾಗ ಏನಾಗ್ತತಿ? ವಿಶಿಷ್ಟರು ಜ್ಞಾನ ರೂಪ ದಂಡಿ ಪುರುಷ ಅನ್ನುವಂತ ವಿಶಿಷ್ಟ ಜ್ಞಾನ ಆಗ್ತದೆ. ಹಂಗ ಇಲ್ಲಿ ಭೇದವನ್ನ ನೀ ಹೇಳಕ್ ಹೊಂಟಿ. ಭೇದ ನಿನಗೇನ್ರ ಕಣ್ಣಿಗೆ ಕಂಡೈತೇನು? ಮೊದಲ ಪ್ರತ್ಯಕ್ಷವಾಗಿ ನಿನ್ನ ಕಣ್ಣಿಗೆ ಕಂಡೈತೇನು ಭೇದ? ಭೇದವನ್ನ ಕಲ್ಪನಾ ಮಾಡ್ತೇವಲ್ಲ, ಮೊದಲಿಗೆ ಎದದ್ರ ಜ್ಞಾನ ಆಗ್ಬೇಕು? ಪ್ರತಿಯೋಗಿದ ಜ್ಞಾನ ಮತ್ತ ಧರ್ಮಿ ಅಥವಾ ಅನುಯೋಗಿ ಜ್ಞಾನ ಆಗ್ಬೇಕು. ಅಂದ್ರ ಪ್ರತಿಯೋಗಿ ಇಲ್ಲಿ ಪಠ, ಅನುಯೋಗಿ ಇಲ್ಲಿ ಇನ್ನು ಘಟ. ಘಟದ ಜ್ಞಾನ ಮತ್ತು ಪಟದ ಜ್ಞಾನ ಎರಡರ ಜ್ಞಾನ ಆದ ನಂತರ ಪಟದ ಭೇದವು ಘಟದಲ್ಲಿ ಇರುತ್ತದೆ ಅಂತ ವಿಶಿಷ್ಟ ಜ್ಞಾನ ಆಗ್ತದೆ. ಭೇದ ಒಂದು ವಸ್ತು ಆಗಿದ್ರ, ಭೇದ ಒಂದು ವಸ್ತು ಆಗಿದ್ರ ಘಟದ ಜ್ಞಾನ ಪಟದ ಜ್ಞಾನ ಯಾವುದರ ಅಪೇಕ್ಷೆ ಇಲ್ಲದೆ ಏನ ಜ್ಞಾನ ಆಗ್ತತಿಲ್ಲ. ಇಂದ್ರಿಯಗಳಿಗೆ ಪಟದ ಜ್ಞಾನ ಆಗ್ಬೇಕಾಗಿತ್ತು ಅಥವಾ ಘಟದ ಜ್ಞಾನ ಆಗ್ಬೇಕಾಗಿತ್ತು ಅಂದ್ರೆ ಏನಾರ ಬೇರೆ ಅಪೇಕ್ಷೆ ಆಕತ್ತೇನ? ಅಪೇಕ್ಷೆ ಮಾಡ್ತದ? ಇಲ್ಲ. ಘಟದ ಜ್ಞಾನ ಪಟದ ಜ್ಞಾನ ಇಂದ್ರಿಯಗಳಿಗೆ ಹೆಂಗ ವಿಶೇಷ ಜ್ಞಾನ, ಇಂದ್ರಿಯಗಳಿಗೆ ಸಹಜ ಜ್ಞಾನ ಆಕತ್ತಲ್ಲ, ಹಂಗ ಭೇದದ ಜ್ಞಾನ ಆ ಘಟದ್ದು ಮತ್ತು ಪಟದ ಜ್ಞಾನ ಆಗೋಕ್ಕಿಂತ ಪೂರ್ವದಲ್ಲೇನೆ ಅದು ತೋರ್ಬೇಕಾಗಿತ್ತು. ಆ ಘಟದ್ದು ಪಟದ ಜ್ಞಾನ ಆಗೋಕ್ಕಿಂತ ಪೂರ್ವದಲ್ಲಿ ತೋರಿದ್ರನ ಅದು ಘಟದಂತೆ ಪಟದಂತೆ ಭೇದವು ಇರುತ್ತದೆ ಅಂತ ಅಂತಿದ್ವಿ ನಾವು. ಈಗ ಘಟ ಐತೆ ಅನ್ನಕ ನಾವು ನೇತ್ರದಿಂದ ಘಟ ಕಾಣ್ತದ, ಪಟ ಐತೆ ಅನ್ನಕ ನೇತ್ರದಿಂದ ಕಾಣ್ತದ. ಏಕಾಲಕ್ಕೆ ಯಾವ್ದಾರ ಅಪೇಕ್ಷೆ ಇಲ್ಲದ ಜ್ಞಾನ ಆಕತಿಲ್ಲ. ಹಂಗ ಭೇದದ್ದ ಏನೋ ಅಪೇಕ್ಷೆ ಇಲ್ಲದೆ ಆ ಘಟದ್ದು ಪಟದ್ದು ಜ್ಞಾನ ಆದಂಗ ಇದ್ರ ಮೊದಲ ಇದ್ರ ಜ್ಞಾನ ಆಕೈತೆ ಅನ್ನೋ ಆಗಂಗಿಲ್ಲ. ಅವೆರಡರದ್ದು ಜ್ಞಾನ ಆದ್ಮೇಲೆ ಇದ್ರ ಜ್ಞಾನ ಆಕತಿ. ಅದಕ್ಕ ಇದು ಮೊದಲ ವಿಶೇಷಣ ಮತ್ತು ವಿಶೇಷದ ಜ್ಞಾನ ಆದ್ಮೇಲೆ ವಿಶಿಷ್ಟ ಜ್ಞಾನ ಹೆಂಗ ಆಗೋದ್ರಿಂದ ವಿಶಿಷ್ಟ ಜ್ಞಾನ ಹೆಂಗ ಮಿಥ್ಯ ಇರ್ತದಲ್ಲ,
ಹಂಗ ಅನುಯೋಗಿ ರೂಪ ಯಾವ ಘಟ, ಪ್ರತಿಯೋಗಿ ರೂಪ ಯಾವ ಪಟ, ಅಥವಾ ಧರ್ಮಿ ರೂಪ ಘಟ, ಪ್ರತಿಯೋಗಿ ರೂಪ ಪಟ, ಇವುಗಳ ಜ್ಞಾನಾನಂತರ ವಿಶಿಷ್ಟ ರೂಪ ವೇದ ಜ್ಞಾನ ಆಗ್ತದೆ. ಹಂಗಾರೆ ಒಮ್ಗೆ ಜ್ಞಾನ ಆಗುದಿಲ್ಲ. ಅವುಗಳ ಜ್ಞಾನ ಆಗೋ ಕಾಲದಲ್ಲಿ ಇದ್ರದ್ದು ಜ್ಞಾನ ಆಗ್ಬೇಕಾಗಿತ್ತಲ್ಲ. ಅವುಗಳ ಜ್ಞಾನ ಆದ ನಂತರ ವಿಶಿಷ್ಟ ಜ್ಞಾನ ವೇದ ಐತಿ ಅಂತ ನಾವು ಕಲ್ಪನಾ ಮಾಡಿ ತಿಳ್ಕೊಂತೇವೆ. ಹಂಗ ಮೊದಲಿಗೆನೆ ಅವು ಘಟಪಟಾದಿಗಳ ಜ್ಞಾನ ಆದಂತೆ ಇವುಗಳ ಜ್ಞಾನ ಆಗ್ಲಿಲ್ಲ ಅಂದ್ರೆ, ವೇದ ಜ್ಞಾನ ಆಗ್ಲಿಲ್ಲ ಅಂದ್ರ ಇದು ಮಿಥ್ಯ. ವೇದ ಅನ್ನೋದು ಏನಂತಿದೆ? ಮಿಥ್ಯ. ಅದಕ್ಕ ಈ ವೇದ ಪ್ರತ್ಯಕ್ಷ ಪ್ರಮಾಣಕ್ಕ ಕಂಡು ಬರಂಗಿಲ್ಲ ಅಂದ್ರು ಮೊದಲು ಏನ್ ಮಾಡ್ತಾನಿವ? ಪ್ರತಿಯೊಂದು ಅನುಯೋಗಿ ಜ್ಞಾನ ಮಾಡ್ಕೊಂಡು ವೇದ ಕಲ್ಪನಾ ಮಾಡ್ತಾನ. ವೇದ ಅದು ಕಲ್ಪನಾ ಜ್ಞಾನ ಮಾಡ್ತಾನ. ಅದಕ್ಕ ಏಕಕಾಲದಲ್ಲಿ ಪ್ರತ್ಯಕ್ಷವಾಗಿ ತೋರಲಾರದಂತೆ ಯಾವುದು ವೇದ, ಆ ಘಟದ್ದು ಪಟದ್ದು ಪ್ರತ್ಯಕ್ಷವಾಗಿ ಮೊದಲ ಏಕಕಾಲದಲ್ಲಿ ಜ್ಞಾನ ಹೆಂಗ ಆಗ್ತದಲ್ಲ, ಹಂಗ ಅವುಗಳಂತೆ ಜ್ಞಾನ ಮೊದಲ ಆಗುವುದಿಲ್ಲ ವೇದದ್ದು. ಅವುಗಳ ಘಟದ್ದು ಪಟದ್ದು ಜ್ಞಾನ ಆದ್ಮೇಲೆ ಇವ ಜ್ಞಾನ. ಅದಕ್ಕ ವೇದ ಅನ್ನುವಂತಹದ್ದು ಇದು ಮಿಥ್ಯ ಅದ, ದೋಷ ಉಳ್ಳತದ. ಹಂಗಾರೆ ದೋಷ ಉಳ್ಳತದ ಅಂದ್ರ ಏನ್ ದೋಷ? ನಾವು ಘಟದಲ್ಲಿ ಪಟದ ಭೇದವನ್ನ ಅಥವಾ ಪಟದಲ್ಲಿ ಘಟದ ಭೇದವನ್ನ ಹೇಳಾಕ್ ಹೋದ್ರ ಏನೇನ್ ದೋಷ ಬರ್ತದ ಅಂತ ಮುಂದೆ ಹೇಳ್ತಾರ. ಅದಕ್ಕ ಭೇದ ಅನ್ನುವಂಥದ್ದು ಘಟಪಟಾದಿಗಳಲ್ಲೇನೆ ಇಲ್ಲ. ಘಟಪಟಾದಿಗಳಲ್ಲೇನೆ ಭೇದ ಜ್ಞಾನ ಇಲ್ಲ ಅಂದ ಮೇಲೆ ಇನ್ನ ಚೈತನ್ಯದಲ್ಲಿ ಏನು ಭೇದ ಹೇಳ್ತೀವಿ? ಕೈಮುಕ್ತಿಕ ನ್ಯಾಯದಿಂದ ಏನ್ ಹೇಳ್ತಾರ? ಭೇದ ಅನ್ನೋದು ಮಿಥ್ಯ ಅದ. ಈಗ ನಾವು ಪ್ರಶ್ನೆ ಮಾಡ್ತಾರ, ಧರ್ಮಿದು ಪ್ರತಿಯೋಗಿದು ಜ್ಞಾನದ ಸಮಕಾಲದಲ್ಲಿ ಭೇದದ್ದು ಜ್ಞಾನ ಆಗಿರ್ತದ್ರಿ. ಧರ್ಮಿ ಜ್ಞಾನ ಪ್ರತಿಯೋಗಿ ಜ್ಞಾನ ಹಾಗೂ ಸಮಯದೊಳಗ ಭೇದ ಜ್ಞಾನ ಆಗಿರ್ತದ. ಅದಕ್ಕೆ ಏಕಕಾಲಕ್ಕನ ಭೇದ ತೋರ್ಯಾರ. ಧರ್ಮಿ ಜ್ಞಾನ ಆಗುವಾಗ, ಪ್ರತಿಯೋಗಿ ಜ್ಞಾನ ಆಗುವಾಗ ಭೇದದ್ದನ ಜ್ಞಾನ ಆಗಿರ್ತದ. ಅದಕ್ಕೆ ಏಕಕಾಲಕ್ಕೆನ ಗೋಚರ ಆಗ್ಯದ. ಅದಕ್ಕೆ ಧರ್ಮಿ ಪ್ರತಿಯೋಗಿಗಳು ಯಾವಾಗ ತೋರ್ತಾವ ಅವಾಗನೇ ಭೇದ ಜ್ಞಾನ ಆಗಿರೋದ್ರಿಂದ ಭೇದ ಅನ್ನುವಂಥದ್ದು ಸುಳ್ಳಲ್ಲ. ಅಲಿಕ ಅಂದ್ರೆ ಮಿಥ್ಯ ಅಲ್ಲ, ಸತ್ಯ ಅನ್ರಿ. ಭೇದ ಒಂದ್ ಸತ್ಯ ಅನ್ರಿ ಅಂದ್ರ ಧರ್ಮಿದು ಪ್ರತಿಯೋಗಿದು ಜ್ಞಾನ ಆಗುವಾಗ ಭೇದ ಜ್ಞಾನ ಆಗಿರೋಲ್ಲ. ನೋಡ್ರಿ ನೀವು, ಪ್ರತಿಯೋಗಿ ಜ್ಞಾನ ಆಗುವಾಗನೇ ಧರ್ಮೀದ ಜ್ಞಾನ ಆಗಂಗಿಲ್ಲ. ಧರ್ಮೀದ ಜ್ಞಾನ ಆಗುವಾಗನೇ ಪ್ರತಿಯೋಗಿದ ಜ್ಞಾನ ಆಗುದಿಲ್ಲ. ಏಕಕಾಲಕ್ಕ ವೃತ್ತಿ ಎರಡು ಕಡೆಗೆ ವ್ಯವಹಾರ ಮಾಡುದಿಲ್ಲ. ವೃತ್ತಿ ಒಂದ. ನೀವು ಧರ್ಮಿ ಜ್ಞಾನ ಮಾಡ್ಕೋಬೇಕಾಯ್ತು, ಘಟದ ಜ್ಞಾನ ಆಗುವಾಗ ಪಟ ಜ್ಞಾನನೂ ಆಕೈತೇನ ಅಲ್ಲಿ? ಅನಿಸ್ತದ. ಹಿಂಗ್ ನೋಡ್ತಿಗೆ ಜ್ಞಾನ ಆಗ್ಬಿಡ್ತ ನೋಡ್ರಿ ಎರಡರದ್ದು ಅಂತ. ಅಷ್ಟು ಸ್ಪೀಡ್ ಇರ್ತದ ವೃತ್ತಿ ವ್ಯವಹಾರ. ಆದರೂ ವೃತ್ತಿ ಒಂದೇ ಇರುವುದರಿಂದ ಒಂದು ವಿಷಯದ ಆಕಾರ ಆದಾಗ ಮತ್ತೊಂದು ವಿಷಯದ ಆಕಾರ ಆಗೋದ್ರಲ್ಲಿ ಅದ್ರ ಅಭಾವ ಇರ್ತದೆ. ಅದಕ್ಕೆ ಘಟದ ಜ್ಞಾನ ಆಗುವಾಗ ಪಟದ ಜ್ಞಾನ ಆಗಿರುವುದಿಲ್ಲ, ಪಟದ ಜ್ಞಾನ ಆಗುವಾಗ ಘಟದ ಜ್ಞಾನನೂ ಆಗಿರುವುದಿಲ್ಲ. ಅವು ಎರಡರ ಜ್ಞಾನನ ಭಿನ್ನ ಭಿನ್ನ ಕಾಲದಲ್ಲಿ ಆಗಿ ಆಮೇಲೆ ಇದ್ರ ವಿಶಿಷ್ಟದ ಭೇದ ರೂಪ ವಿಶಿಷ್ಟ ಜ್ಞಾನ ಆಗಿತ್ತೆ ಅಂದ್ರ ಇದು ಏನದ? ಮಿಥ್ಯ ಅದ. ಅದಕ್ಕೆ ನೀನು ಘಟದ ಮತ್ತು ಪಟದ ಅಥವಾ ಧರ್ಮಿ ಮತ್ತು ಪ್ರತಿಯೋಗಿ ಜ್ಞಾನ ಸಮಕಾಲದಲ್ಲಿ ವೇದ ಜ್ಞಾನ ಆಗೈತೆ ಅಂತ ಹೇಳಿದ್ರ ಅದು ಸರಿ ಅಲ್ಲ. ಏಕಕಾಲದಲ್ಲಿ ಆಗುತ್ತೆ ಜ್ಞಾನ ಆಗೋದಿಲ್ಲ. ಅದಕ್ಕೆ ದೃಷ್ಟಾಂತ ಕೊಟ್ಟು ಹೇಳ್ತೇವೆ ನಿನಗೆ ಅಂತ ಹೇಳ್ತಾ. ವಿಶಿಷ್ಟ ಜ್ಞಾನ ಆಗ್ಬೇಕಾಗಿತ್ತಂದ್ರ ವಿಶೇಷಣದು ಮತ್ತು ವಿಶೇಷದ್ದು ಜ್ಞಾನ ಆಗಬೇಕು. ವಿಶೇಷಣ ಮತ್ತು ವಿಶೇಷದ ಜ್ಞಾನ ಆದಾಗ ವಿಶಿಷ್ಟದ ಜ್ಞಾನ. ದೃಷ್ಟಾಂತ ಕೊಡ್ತಾರೆ. ಸುರಭಿ ಚಂದನ ಮಿತಿ. ಸುರಭಿ ಚಂದನ ಮಿತಿ. ಚಂದನ ಅಂದ್ರೆ ಗಂಧದ ಕಟ್ಟಿಗೆ. ಗಂಧದ ಕಟ್ಟಿಗೆಯು ಸುವಾಸನೆ ಉಳ್ಳುತ್ತದೆ ಅಂದ. ಗಂಧದ ಕಟ್ಟಿಗೆ ಸುವಾಸನೆ ಉಳ್ಳುತ್ತದೆ ಅಂದಾಗ ಇಲ್ಲಿ ಒಂದು ವಿಶೇಷಣ ಅದ, ಒಂದು ವಿಶೇಷ. ಗಂಧದ ಕಟ್ಟಿಗೆ ವಿಶೇಷ, ಅದರ ವಾಸನ, ಗಂಧದ ವಾಸನ ವಿಶೇಷಣ. ಎರಡು ಏಕಾಲದಲ್ಲಿ ಜ್ಞಾನ ಆಗ್ಯಾವ ಜೀವನ. ಎರಡು ಏಕಾಲದಲ್ಲಿ ಗಂಧದ ಕಟ್ಟಿಗೆ ವಾಸನೆ ಉಳ್ದದ ರೀ,
ಮೂಗಿಗ್ ವಾಸನ ಪಡ್ಯಾಕತ್ತಗಳ ರೂಪದ ಜ್ಞಾನ ಆಗಿರ್ತತ್ರಿ, ಏ ಕಾಲದಾಗ ಆಗಿರ್ತತ್ರಿ ಇದು ಅನಸ್ತವ ಅನಸ್ತ. ಈಗ ರೂಪದ ಜ್ಞಾನ ಆಗ್ಬೇಕಾಗಿತ್ತಂದ್ರ ವೃತ್ತಿ ಎಲ್ಲಿ ಹೋಗಿರ್ಬೇಕು? ಕಟ್ಟಿಗೆದ ಜ್ಞಾನ ಆಗ್ಬೇಕಾಗಿತ್ತಂದ್ರ ನೇತ್ರದಾಗ ವೃತ್ತಿ ಹೋಗಿರ್ಬೇಕ. ಅವಾಗ ನೇತ್ರದಾಗ ಹೋಗಿ ಅಲ್ಲಿ ಅದ್ರ ಆಕಾರ ಆಗಿ ರೂಪದ ಜ್ಞಾನ ಆಗ್ತದೆ. ವೃತ್ತಿಯಲ್ಲಿ ಹೋದಾಗ ಈ ಕಡೆ ನಾಸಿಕದೊಳಗೆ ಹೋಗಿರ್ತೈತೆ ಅನ್ನೋದು. ನಾಸಿಕದಾಗ ಹೋಗಿರ್ತವ ಇಲ್ಲ, ನಾಸಿಕದಾಗ ಹೋಗಿರ್ತದ. ಅದನ್ನ ರೂಪಜ್ಞಾನ ಆದ್ಮೇಲೆ ನಾಸಿಕಕ್ಕೆ ಬರ್ತದೆ. ನಾಸಿಕದಾಗ ಬಂದ್ ಅವಾಗ ಗಂಧ ಜ್ಞಾನ ಮಾಡ್ಕೊಂತ. ಅವಾಗ ಏನಾಗ್ತತಿ, ಗಂಧದ ಕಟ್ಟಿಗೆ ಸುವಾಸನೆ ಉಳ್ಳದಾವ. ಇಷ್ಟು ಜ್ಞಾನ ಆಗ್ಬೇಕಾಗಿತ್ತು ಅಂದ್ರೆ ಅಲ್ಲಿ ಏನು ಟೈಮ್ ಹಿಂಗ್ ತಗೊಂತತಿ. ಒಂದು ವಿಶೇಷಣದ ಜ್ಞಾನ, ಒಂದು ವಿಶೇಷ ಜ್ಞಾನ, ಇನ್ನು ವಿಶೇಷಣ ವಿಶೇಷ ಕೂಡಿದ ವಿಶಿಷ್ಟ ಜ್ಞಾನ. ಅಂದ್ರೆ ಗಂಧದ ಕಟ್ಟಿಗೆ ಸುವಾಸನೆ ಉಳ್ಳತ್ತು ಅನ್ನೋದ ಜ್ಞಾನ ವಿಶಿಷ್ಟ ಜ್ಞಾನ. ಹೌದ್ರಿ? ಅದಕ್ಕ ಒಂದ್ ಇಂದ್ರಿಯದಿಂದ ಒಂದು ವಿಷಯ, ಒಂದು ಇಂದ್ರಿಯದಿಂದ ಒಂದು ವಿಷಯದ ಜ್ಞಾನ ಆಗ್ತದ. ಅದ್ರ ಜ್ಞಾನ ಆಗುವಾಗ ಮತ್ತೊಂದು ವಿಷಯದ ಜ್ಞಾನ ಅದೇ ವೃತ್ತಿಗೆ ಆಗುದಿಲ್ಲ. ಭಿನ್ನ ಭಿನ್ನವಾದ ಕಾಲದಲ್ಲಿ ಮತ್ತೆ ಸ್ಪೀಡ್ ಇರಬಹುದು, ಒಂದೇ ನಿಮಿಷದಾಗ ಆಗಬಹುದು ಅಥವಾ ನಿಮಿಷದ ಒಳಗನೆ ಆಗಬಹುದು. ಆದ್ರ ವೃತ್ತಿ ಒಂದ್ರ ಜ್ಞಾನ ಮಾಡ್ಕೊಳ್ಳೋ ಒಂದ್ರಲ್ಲಿ ಅಭಾವ ಇರ್ತದೆ. ಅದಕ್ಕ ಅದರಂತೆ ಏನ್ ದೃಷ್ಟಾಂತ ಕೊಟ್ರಲ್ಲ ಹಂಗ ಧರ್ಮಿ ಮತ್ತು ಪ್ರತಿಯೋಗಿ ಅನ್ನುವಂಥದ್ದು ಏನದಾವಲ್ಲ, ಏನು ವೇದಕ್ಕೆ ಆಶ್ರಯ ಕೊಟ್ಟಂತ ಧರ್ಮಿ ಮತ್ತ ಯಾವ್ದ್ರ ವೇದ ಹೇಳಕತ್ತೇವಿ ಅದು ಪ್ರತಿಯೋಗಿ, ಅದು ಪಠ ಅನ್ನುವಂಥದ್ದು. ಇವುಗಳ ಜ್ಞಾನ ಆಗಲಾರದ ಹೊರತು ಇವುಗಳ ಜ್ಞಾನ ಆಗಲಾರಬಹುದು. ಅಂದ್ರೆ ಘಟದ ಜ್ಞಾನ ಪಟದ ಜ್ಞಾನ ಆಗಲಾರದ ಹೊರತು ಘಟದಲ್ಲಿ ಪಟದ ಭೇದ ಐತಿ ಅನ್ನುವಂಥ ಜ್ಞಾನ ವಿಶಿಷ್ಟ ಜ್ಞಾನ ಆಗುದಿಲ್ಲ. ಇದು ಏಕಕಾಲದಲ್ಲಿ ಇವುಗಳ ಜ್ಞಾನ ಆದಂತೆ ಭೇದ ಜ್ಞಾನ ಏಕಕಾಲದಲ್ಲಿ ಅವುಗಳ ಸಮಾನ ಕಾಲದಲ್ಲಿ ಆಗುದಿಲ್ಲ. ಅದಕ್ಕೆ ಭೇದ ಅನ್ನುವಂಥದ್ದು ಏನದ ಮಿಥ್ಯ ಅದ. ಅದಕ್ಕೆ ಮತ್ತೊಂದು ವಸ್ತುವಿನ ಜ್ಞಾನ ಒಂದ ಜ್ಞಾನ ಆಗುವ ಮತ್ತೊಂದು ವಸ್ತುವಿನ ಜ್ಞಾನ ಆಗುದಿಲ್ಲ. ಅದಕ್ಕೆ ಈ ರೀತಿಯಾಗಿ ಭೇದ ಅನ್ನೋದು ಮಿಥ್ಯ ಐತಿ. ಇನ್ನು ಭೇದ ಐತಿ ಅಂತ ಒಪ್ಪಿದ್ರು ಕೂಡ ಮುಂದೆ ಏನ್ ಹೇಳ್ತಾರ, ಹೌದಪ್ಪಾ ನಾ ಭೇದ ಐತಿ ಅಂತ ನೀವು ಒಪ್ಪಿದೆ ಅಂದ್ರು ಕೂಡ ಭೇದ ಅದು ಸ್ವರೂಪ ಭೇದವೋ ಏನ ಧರ್ಮ ಭೇದವೋ ಅಂತ ಹಿಂಗೆಲ್ಲ ಪ್ರಶ್ನೆ ಮಾಡ್ತಾರೆ. ಅದನ್ನು ಮುಂದೆ ಹೇಳ್ತಾರೆ. ಇನ್ನೇ ಹೇಳ್ತಕ್ಕದ್ದು ಅಂತ ಅಂದ್ರೇನು, ಘಟಪಟಾದಿಗಳಲ್ಲೇನ ಭೇದ ಇಲ್ಲ ಅಂದ್ಮೇಲೆ ಚೈತನ್ಯದಲ್ಲಿ ಎಲ್ಲಿ ಭೇದ ಅದ ಅಂತ ನಿಶ್ಚಯ ಮಾಡಿ ಹೇಳಿದ್ರೆ. ಈಗ ಇನ್ನ ಆ ಯಾವ ಜಡನಿಷ್ಠ ಭೇದವೇ ಮಿಥ್ಯೆಯಾದ ಬಳಿಕ ಚೇತನನಿಷ್ಠ ಭೇದವು ಮಿಥ್ಯ ಅಂತೇಳಿ ಹೇಳ್ತಾರೆ. ವರಸೂನು ಕೇಳು ಇಂತು ಪರಮಾತ್ಮ ಭೇದಮಂ ಪರಮಾರ್ಥವಲ್ಲವೆಂಬುದೇಂ ಘಟಪಟದೋಳ್ ಇರುತ್ತಿರುಪ ಭೇದವದು ನಿತ್ಯ. ವರಸೂನು ಕೇಳು, ಸೂನು ಅಂದ್ರೆ ಶಿಷ್ಯ, ವರಸೂನು ಅಂದ್ರೆ ವರ ಶಿಷ್ಯ, ತೀವ್ರ ಮುಮುಕ್ಷು ಕೇಳು ಅಂತಾರೆ. ಏನು ಕೇಳು ಇಂತು ಪರಮಾತ್ಮ ಭೇದಮಂ. ಪರಮಾತ್ಮ ಭೇದ ಅಂದ್ರೆ ಚೈತನ್ಯದ ಭೇದ, ಚೈತನ್ಯದಲ್ಲಿ ಭೇದ ಹೇಳು. ಪರಮಾತ್ಮ ಅಂದ್ರೆ ಚೈತನ್ಯ, ಶುದ್ಧ ಚೈತನ್ಯ. ಅದು ಪರಮಾತ್ಮನಲ್ಲಿ ಚೈತನ್ಯದಲ್ಲಿ ಭೇದ ಹೇಳುವುದು ಪರಮಾರ್ಥವಲ್ಲ. ಪರಮಾರ್ಥವಾಗಿ ಚೈತನ್ಯದಲ್ಲಿ ಭೇದ ಇಲ್ಲ. ಅದ್ರ ಸ್ವರೂಪತ ಅನೇಕಾತ್ಮ ಅಂತ ಹೇಳಕ್ ಬರೋದಿಲ್ಲ. ಸ್ವರೂಪತ ಅನೇಕಾತ್ಮ ಭೇದ ಐತಿ ಆತ್ಮದಲ್ಲಿ ಅಂತ ಹೇಳಕ್ ಬರೋದಿಲ್ಲ. ಒಂದೇ ಆತ್ಮ ಅದ, ಆದ್ರೆ ಉಪಾಧಿಗಳಿಂದ ಭೇದ ಐತನ ಅಂತ ಕಂಡು ಬರ್ತದ. ಆದ್ರ ಅದು ಉಪಾಧಿಯಿಂದ ತೋರಿದ ಭೇದ ಸತ್ಯ ಇರುವುದಿಲ್ಲ. ಅದಕ್ಕೆ ಏನಂತಾರ ಅವರು, ವರಸೂನು ಕೇಳಿಂತು ಪರಮಾತ್ಮ ಭೇದಮಂ ಅಂದ್ರೆ ಚೈತನ್ಯದಲ್ಲಿರುವಂತ ಭೇದ ಪರಮಾರ್ಥವಲ್ಲ. ತೋರ್ತದೆ, ಪ್ರಾತಿಭಾಷಿಕವಾಗಿಯೋ ವ್ಯಾವಹಾರಿಕವಾಗಿಯೋ ತೋರ್ತದೆ ಉಪಾಧಿ ಮೂಲಕವಾಗಿ. ಆದ್ರ ಪಾರಮಾರ್ಥಿಕ ಸತ್ತಾದಿಂದ ವಿಚಾರ ಮಾಡಿ ನೋಡಿದ್ರೆ ಅದು ನಿಜ ಅಲ್ಲ. ಚೈತನ್ಯದಲ್ಲಿ ಯಾವ ಭೇದ ಅನ್ನುವಂಥದ್ದು ಇಲ್ಲ. ಹಿಂಗ ಹೇಳಾಕ ಚೈತನ್ಯದಲ್ಲಿನ ಭೇದ ಇಲ್ಲ ಅಂತ ಹೇಳಾಕ ನಿನಗ ನಾ ಘಟಪಟಾದಿಗಳಲ್ಲೇನೆ ಭೇದ ಇಲ್ಲ ಅಂತ ಸಿದ್ಧ ಮಾಡಿ ತೋರಿಸ್ತೇವಿ.
ಘಟಪಟಾದಿಗಳಲ್ಲೇನೆ ಭೇದ ಇಲ್ಲ ಅಂತ ಸಿದ್ಧ ಮಾಡಿ ತೋರಿಸಿದ ಮೇಲೆ ಚೈತನ್ಯದಲ್ಲಿ ಭೇದ ಐತಿ ಅಂತ ಹೆಂಗ್ ಹೇಳ್ತೀನಿ ನೀನು? ಹೆಂಗ್ ಹೇಳ್ತೀನಿ? ಕೈಮುತ್ತಿಕ ನ್ಯಾಯದಿಂದ ಅಲ್ಲೇನು ಭೇದ ಹೇಳ್ತೀಯೋ ಇಲ್ಲೇ ಘಟಪಟಗಾದಿಗಳಲ್ಲಿನ ಭೇದ ಇಲ್ಲ ಅಂತ ಹೇಳ್ತಾರ, ಮುಂದ್ ಹೇಳ್ತೇವಂತ. ಅದಕ್ಕ ಭೇದ ಅನ್ನುವಂಥದ್ದು ಮಿಥ್ಯ ಅದ. ಘಟಪಟಾದಿಗಳಲ್ಲಿ ತೋರಿದ ಭೇದ ಅನ್ನುವಂಥದ್ದು ಮಿಥ್ಯ ಅದ. ಚೈತನ್ಯದಲ್ಲಿ ಅಂತೂ ಅದಿಲ್ಲವೇ, ಭೇದ ಅನ್ನುವಂಥದ್ದು ಸತ್ಯ ಅಲ್ಲ ಅಂತ ನಂಬು ಇದನ್ನ ಅಂತ ಹೇಳಿದ್ರು. ಇನ್ನ ಜಡಗಳಾದ ಘಟಪಟಗಳಲ್ಲಿ ಭೇದ ಉಂಟಂತ ಹೇಳಿದಾರ. ಜಡಗಳಾದ ಘಟಪಟಾದಿ ಭೇದದಲ್ಲಿ ಘಟಪಟಾದಿಗಳಲ್ಲಿ ಭೇದ ಅಂತ ಹೇಳಿದಾರ. ಆ ಭೇದ ಸ್ವರೂಪ ಭೇದವು, ಧರ್ಮ ಭೇದವು, ಅದನ್ನ ಹೇಳುವ ನನಗ ಅಂತಾರ, ಪ್ರಶ್ನೆ ಮಾಡ್ತಾರ. ಭೇದವನ್ನ ಹೇಳುವಂತ ಇದಕ್ಕ ಪೂರ್ವ ಪಕ್ಷಿ ಏನ್ ಇರ್ತಾರ, ನಾವು ಪ್ರಶ್ನೆ ಮಾಡ್ತಾರ. ಏನಂತ? ಭೇದವೆಂಬುದು ಘಟಪಟಾದಿ ಭೇದ್ಯಂಗಳೊಳ್ ಭೇದ ಅಭೇದ ಸ್ವರೂಪದಿಂದಿರುವುದು. ಭೇದ್ಯಂಗಳೊಳ್ ಅಭೇದ ಸ್ವರೂಪದಿಂದಿರುವುದು ಧರ್ಮವಾದುದು ಹೇಳುದಿಟನು ಅಂತ. ಭೇದವೆಂಬುದು ಘಟಪಟಾದಿ ಭೇದ್ಯಂಗಳು. ಭೇದ್ಯ ಅಂದ್ರ ಭೇದಕ್ಕ ಆಶ್ರಯ ಕೊಟ್ಟದ್ದು ಭೇದ್ಯ. ಭೇದಕ್ಕ ಆಶ್ರಯ ಕೊಟ್ಟದ್ದು ಭೇದ್ಯ. ಏನು? ಘಟಪಟಾದಿ ಭೇದ್ಯಂಗಳು. ಇಲ್ಲಿ ಘಟದ ಭೇದ ಪಟದಲ್ಲಿ ಅಥವಾ ಪಟದ ಭೇದ ಘಟದಲ್ಲಿ ಇರ್ತದ ಅಂತ ಹೇಳ್ತಾನ. ವ್ಯವಹಾರಿಕವಾಗಿ ಹೇಳ್ತಾನ ಪಟದ ಭೇದವು ಘಟದಲ್ಲಿ ಇದೆ ಅಂದಾಗ ಘಟಾದಿ ಘಟ ಭೇದ್ಯಂಗಳು ಅಂದಿದ್ರ, ಘಟ ಭೇದ್ಯಂಗಳು ಅಂದಿದ್ರ ಅಂದ್ರೆ ಇನ್ನು ಅರ್ಥ ಘಟಪಟಾದಿ ಭೇದ್ಯಂಗಳೋಳು ಅಂದ್ರ ಘಟಪಟಾದಿ ಅಂತ ತಗೊಂಡ. ಘಟಪಟಾದಿ ತಗೊಂಡ್ರ ಪಟದ ಭೇದ ಘಟದಲ್ಲಿ ಐತೆ ಅಂತ ನಾವ್ ಹೇಳ್ತಿರ್ತೀವಿ. ಘಟಪಟಾದಿ ಅಂತ ಯಾಕೆ ಮತ್ತದು ಅದನ್ನ ಎರಡು ತಗೊಂಡ್ರು? ಅವಕ್ಕ ಭೇದಕ್ಕೆ ಆಶ್ರಯ ಕೊಟ್ಟಂತ ಈ ಘಟಪಟಾದಿ ಭೇದ್ಯಂಗಳು ಅಂದ್ರಲ್ಲ, ಏನ್ ಘಟಪಟಾದಿ ಭೇದ್ಯಂಗಳು ಅಂದಾಗ ಪಟದ ಭೇದ ಘಟದಲ್ಲಿ ಇರ್ತದ ಅಂತ ಇಷ್ಟು ಹೇಳ್ಬೋದಾಗಿತ್ತು. ಘಟಪಟಾದಿ ಭೇದ್ಯಂಗಳು ಅಂದ್ರೆ ಭೇದ್ಯಂಗಳು ಅಂದ್ರೆ ಭೇದಕ್ಕೆ ಆಶ್ರಯ ಕೊಟ್ಟಂತ, ಅದು ಘಟಾರ ಇರ್ಬೋದು ಪಟಾರ ಇರ್ಬೋದು. ಘಟಪಟಾದಿ ಅಂತ ಯಾಕಂದ್ರು ಅಂದ್ರ ಒಮ್ಮೆಮ್ಮೆ ಘಟದ ಭೇದ ಪಟದಲ್ಲಿ ಆದ್ರೂ ಹೇಳ್ಬೋದು, ಒಮ್ಮೆಮ್ಮೆ ಪಟದ ಭೇದ ಘಟದಲ್ಲಿ ಆದ್ರೂ ಹೇಳ್ಬೋದು. ಒಮ್ಮೆಮ್ಮೆ ಘಟದ ಭೇದ ಪಟದಲ್ಲಿ ಹೇಳಿದ್ರ ಏನ್ರಿ, ಘಟದ ಭೇದವನ್ನ ಪಟದಲ್ಲಿ ಹೇಳಿದ್ರ ಆ ಘಟದ ಭೇದಕ್ಕ ಪಟ ಭೇದ್ಯ ಆತು. ಘಟದ ಭೇದವನ್ನ ಪಟದಲ್ಲಿ ಹೇಳಿದ್ರ ಘಟದ ಭೇದಕ್ಕ ಪಟ ಏನಾತು? ಭೇದ್ಯ. ಪಟದ ಭೇದವನ್ನ ಘಟದಲ್ಲಿ ಹೇಳಿದ್ರ ಆ ಪಟದ ಭೇದಕ್ಕ ಘಟ ಭೇದ್ಯ ಆತು. ಅದಕ್ಕೆ ಘಟಪಟಾದಿ ಭೇದ್ಯಂಗಳು. ಇದರಲ್ಲಿ ಯಾವ್ದ್ರ ಹೇಳ್ಬೋದು, ಅದ್ರಂದ್ರೆ ಘಟಪಟಾದಿ ಭೇದ್ಯಂಗಳು ಅಂತ ಹಿಂಗ್ ತೋರ್ತದಲ್ಲ. ಘಟಪಟಾದಿ ಭೇದ್ಯಂಗಳು ಆ ಭೇದ ಸ್ವರೂಪ ಭೇದದಿಂದ ಐತೋ, ಅಭೇದ ಸ್ವರೂಪದಿಂದಿರ್ಬೋದು, ಅಭೇದ ಸ್ವರೂಪದಿಂದಿರ್ಬೋದು. ಈಗ ನೋಡ್ರಿ, ಈಗ ನಾವು ಘಟದ ಭೇದವನ್ನ ಪಟದ ಭೇದವನ್ನ ಘಟದಲ್ಲಿ ಹೇಳಾಕತ್ತೇವೆ ಅಂತ ತಿಳ್ಬೋದು. ಪಟದ ಭೇದವನ್ನ ಘಟದಲ್ಲಿ ಹೇಳಾಕತ್ತೇವೆ ಅಂದ್ರ ಆ ಭೇದ ಅನ್ನುವಂತದ್ದು ಅದು ಘಟದಲ್ಲಿ ಸ್ವರೂಪದಿಂದ ಅಭೇದ ರೂಪಾಗಿ ಸ್ವರೂಪದಿಂದಿರುವುದು ಭೇದ ಅನ್ನುವಂತದ್ದು. ಪಟದ ಭೇದ ಘಟದಲ್ಲಿ ಏನ್ ಅಭೇದ ರೂಪ ಸ್ವರೂಪದಿಂದಿರ್ಬೋದು ಅಂದ್ರೆ ಅಭೇದವಾಗಿರ್ಬೋದು ಘಟದಲ್ಲಿ, ಅಥವಾ ಘಟದಲ್ಲಿ ಆಶ್ರಯ ಮಾಡಿಕೊಂಡಿರುವುದು. ಪಟದ ಭೇದ ಘಟದಲ್ಲಿ ಆಶ್ರಯ ಮಾಡಿಕೊಂಡಿರ್ಬೋದು. ಈಗ ಹಾಲಿನೊಳಗೆ ನೀರು ಸೇರಿಸಿದ್ರ ಹಾಲು ಮತ್ತು ನೀರುಗಳು ಏಕಾಕ್ಕವ. ಒಂದ್ರೊಳಗ ಒಂದ್ ಕೂಡಿ ಇದನ್ನ ಬೇರ್ಪಡಿಸಾಕ್ ಬರಂಗಿಲ್ಲ ಮನುಷ್ಯ.
ಇನ್ನ ಅಡಿ ಏನಾರ ಕರ್ಮ ಇದರಿಂದ ಸದ್ಯ ಮಟ್ಟಿಗಾರ ಅದು ಅವು ಅವ್ಲಿ ಎರಡು ಕೂಡ್ಯಾವಂದ್ರು ಅವುಗಳ ನಡುವೆ ಭೇದ ಐತೋ ಇಲ್ಲವ. ಹಂಗಂತ ಹಾಲಿನೊಳಗ ನೀರು ಸೇರ್ಸೇವಂದ್ರ ನೀರು ಮತ್ತು ಹಾಲಿನೊಳಗೆ ಭೇದ ಐತಿ ಕಾಣುದಿಲ್ಲ. ನೀರ್ ಸೇರ್ಸೇವ್ ಕಾಣುದಿಲ್ಲ, ಭೇದಂತೂ ಐತಿ. ಅದ್ರೊಳಗೆ ಸೇರೈತಿ, ನೀರು ಹಾಲಿನ್ಯಾಗ ಸೇರೈತಿ, ಆದ್ರ ಕಂಡು ಬರುದಿಲ್ಲ. ಅದು ಅದರಂತೆ ಘಟದಲ್ಲಿ ಪಟುದ ಭೇದ ಹಾಲಿನಲ್ಲಿ ನೀರು ಬೆರೆತಂತೆ ಸ್ವರೂಪದಿಂದಿರುವುದು ಏನ್ರಿ, ಸ್ವರೂಪದಿಂದಿರುವುದು ಅಥವಾ ಪಟದ ಭೇದ ಘಟದಲ್ಲಿ ಆಶ್ರಯ ಮಾಡಿಕೊಂಡು ಧರ್ಮ ರೂಪದಿಂದಿರುವುದು ಅಂತ. ಧರ್ಮ ರೂಪದಿಂದಿರುವುದು ಧರ್ಮಿ ಅಂದ್ರೆ ಧರ್ಮಕ್ಕೆ ಆಶ್ರಯ ಕೊಟ್ಟಿದ್ದಕ್ಕೆ ಧರ್ಮಿ ಅಂತ. ವೇದಕ್ಕೆ ಧರ್ಮ ಅಂತ ಯಾಕೆ ಹೇಳಿದ್ರು? ವೇದಕ್ಕ ಧರ್ಮ ಭೇದ ಇರುವುದು ಅಂತ ಪ್ರಶ್ನೆ ಮಾಡಿದ್ರಲ್ಲ, ಧರ್ಮ ಅಂತ ಯಾಕೆ ಹೇಳಿದ್ರು ಅಂದ್ರ, ಧರ್ಮ ಅಂತ ಯಾಕೆ ಹೇಳಿದ್ರು ಅಂದ್ರ ವೇದ ಅದು ಸ್ವತಂತ್ರವಾಗಿರೋಂಗಿಲ್ಲ. ಯಾವುದು ಸ್ವತಂತ್ರವಾಗಿರುವುದಿಲ್ಲ, ಒಂದನ್ನ ಆಶ್ರಯ ಮಾಡ್ಕೊಂಡಿರ್ತದೆ, ಅದು ಧರ್ಮವಾಗಿರುತ್ತೆ. ಅದಕ್ಕ ಈ ಪಟದ ಭೇದ ಅನ್ನುವಂಥದ್ದು ಘಟದ ಸ್ವರೂಪದಲ್ಲಿ ಬೆರ್ತಗೊಂಡು ಹಾಲಿನಲ್ಲಿ ನೀರು ಸೇರಿದಂತೆ ಅಭೇದ ರೂಪವಾಗಿರ್ಬೋದು ಐತೆ ಅಂತ ಹೇಳ್ತಿರೋ, ಅಥವಾ ಆ ಪಟದ ಭೇದ ಘಟದಲ್ಲಿ ಆಶ್ರಯ ಮಾಡಿಕೊಂಡು ಅದು ಧರ್ಮ ರೂಪದಿಂದ ಐತೆ ಅಂತ ಹೇಳ್ತೀಯೋ ಅದನ್ನ ಹೇಳ ನನಗ ಅಂತ ಸಿದ್ಧಾಂತಿಗಳು ಪ್ರಶ್ನೆ ಮಾಡ್ತಾರೆ. ಅವಾಗ ಅವ್ನು ಹೇಳ್ತಾನೆ, ಭೇದವಾದಿ ಘಟಪಟಾದಿಗಳಲ್ಲಿ ಭೇದವು ಅಭೇದ ಸ್ವರೂಪದಿಂದ ಇರುವುದಿಲ್ಲ, ಕಿಂತು ಧರ್ಮ ಭೇದವಾಗಿದೆ ಅಂತ ಹೇಳ್ತಾನೆ. ಏನು ಆ ಪಟದ ಭೇದ ಘಟದಲ್ಲಿ ಅಭೇದ ರೂಪ ಸ್ವರೂಪದಿಂದ ಇರುವುದಿಲ್ಲ, ಆದ್ರ ಧರ್ಮ ರೂಪದಿಂದ ಅದನ್ನ ಆಶ್ರಯ ಮಾಡಿಕೊಂಡು ಇರ್ತದೆ ಅಂತ ಹೇಳ್ತಾನೆ. ಅಲ್ಲಿ ಭೇದಂ ರೂಪವಲ್ಲವು, ಆ ಘಟಪಟದೋಳ್ ಉಳ್ಳವಹ ಧರ್ಮವೇನೆ, ಧರ್ಮಿ ಧರ್ಮಗಳಲ್ಲಿ ನಿನಗ ಆವುದು ಅನುಮತವು ನೋಡ್ರಿ. ಈಗ ಅಲ್ಲಿ ಭೇದಂ, ಅಲ್ಲಿ ಅಂದ್ರ ಘಟಪಟಾದಿಗಳಲ್ಲಿ, ಅಲ್ಲಿ ಭೇದಂ ಘಟಪಟಾದಿಗಳಲ್ಲಿ ಭೇದ ಒಂದು ಪ್ರತೀತಿ ಆಗ್ತದಂತೀಯ. ಅಂದ್ರ ಘಟಪಟಾದಿಗಳಲ್ಲಿ ಅಂದ್ರೇನು, ಪಟದ ಭೇದವೊಮ್ಮೆ ಘಟದಲ್ಲಿ ಆಗಿ ಹೇಳ್ಬಹುದು, ಘಟದ ಭೇದವನ್ನು ಪಟದಲ್ಲಿ ಹೇಳ್ಬಹುದು. ಅಲ್ಲಿ ಭೇದಂ ರೂಪವಲ್ಲವು, ಸ್ವರೂಪ ಭೇದ ಹೇಳಿದ್ರು ನಾವು ಅಂತ. ನಾವು ಹಾಲಿನೊಳಗೆ ನೀರು ಬೆರೆಸಿದ್ರ ಹೆಂಗ ಅಭೇದ ರೂಪ ಆಗಿದ್ದು ನಮಗ್ ಕಣ್ಣಿಗೆ ಕಾಣಂಗಿಲ್ಲಲ್ಲ, ಹಂಗ ಪಟದ ಭೇದ ಘಟದೊಳಗೆ ಸ್ವರೂಪವಾಗಿ ಅಡಗಿಕೊಂಡು ಕಾಣದಂತೆ ಸ್ವರೂಪವಾಗಿರ್ತದ ಅಂತ ಸ್ವರೂಪ ಭೇದ ಹೇಳುದಿಲ್ಲ. ಮತ್ತೇನು, ಘಟಪಟದೊಳ್ ಉಳ್ಳವಹ ಧರ್ಮವೇನೆ, ಘಟಪಟದೊಳ್ ಉಳ್ಳವಹ ಧರ್ಮವೇನೆ. ಅದ್ರ ಪಟದ ಭೇದ ಹೇಳುವಾಗ ಅದು ಘಟದಲ್ಲಿ ಧರ್ಮವಾಗಿರುತ್ತದೆ, ಘಟದ ಭೇದವನ್ನು ಪಟದಲ್ಲಿ ಹೇಳುವಾಗ ಪಟದಲ್ಲಿ ಧರ್ಮವಾಗಿರುತ್ತದೆ. ಘಟದ ಭೇದವನ್ನ ಪಟದಲ್ಲಿ ಹೇಳುವಾಗ ಪಟದಲ್ಲಿ ಧರ್ಮ ಭೇದವಾಗಿರುತ್ತದೆ, ಪಟದ ಭೇದವನ್ನ ಘಟದಲ್ಲಿ ಹೇಳುವಾಗ ಘಟದ ಧರ್ಮ ಭೇದವಾಗಿರುತ್ತದೆ. ಅಂದ್ರೆ ಒಂದರದ ಭೇದ ಒಂದರ ಹೇಳುವಾಗ ಯಾವುದು ಅನಿಯೋಗಿ ಯಾವುದು ಪ್ರತಿಯೋಗಿ, ಅಥವಾ ಯಾವುದು ಧರ್ಮಿ ಯಾವುದು ಪ್ರತಿಯೋಗಿ. ಹಿಂಗ ಅಲ್ಲಿ ಭೇದము ರೂಪವಲ್ಲವು, ಆ ಘಟಪಟದೋಳ್ ಉಳ್ಳವಹ ಧರ್ಮವೇನೆ. ಅಂದ್ರೆ ಆ ಘಟಪಟಗಳಲ್ಲಿರುವಂತ ಧರ್ಮ ಅಂದ್ರ, ಈಗ ಘಟದ ಭೇದ ಪಟದಲ್ಲಿ ಅಥವಾ ಪಟದ ಭೇದ ಘಟದಲ್ಲಿ, ಪಟದ ಭೇದವನ್ನ ಘಟದಲ್ಲಿ ಹೇಳುವಾಗ ಘಟ ಧರ್ಮಿಯಾಗಿರುತ್ತದೆ, ಆ ಪಟದ ಭೇದ ಅನ್ನುವಂಥದ್ದು ಆಶ್ರಯ ಮಾಡ್ಕೊಂಡು ಧರ್ಮ ರೂಪದಿಂದ ಅಲ್ಲಿ ಇರ್ತದೆ. ಅವಾಗ ಮುಂದೆ ಕೇಳ್ತಾರೆ, ಆತು ನೀ ಧರ್ಮ ಭೇದ ಒಪ್ತಿದಿ, ಈ ಪಟದ ಭೇದವನ್ನ ಘಟದಲ್ಲಿ ಹೇಳುವಾಗ ಘಟ ಧರ್ಮಿ ಆತು, ಭೇದ ಧರ್ಮ ಆತು, ಆಶ್ರಯ ಮಾಡ್ಕೊಂಡು ಇರ್ತತಿ ಅಂತ ಹೇಳಿ
ಘಟವನ್ನು ಆಶ್ರಯ ಮಾಡಿಕೊಂಡು ಪಟದ ಭೇದ ಧರ್ಮ ರೂಪವಾಗಿ ಘಟದಲ್ಲಿ ಆಶ್ರಯ ಮಾಡಿಕೊಂಡು ಇರ್ತತೆ ಅಂತೀಯಲ್ಲ, ಆ ಘಟಕ್ಕೂ ಮತ್ತು ಭೇದಕ್ಕೂ ಭೇದ ಐತಿ ಅಂತೀಯೋ ಇಲ್ಲ ಅಂತೀಯೋ? ಘಟಕ್ಕ ಘಟದಲ್ಲಿ ಪಟದ ಭೇದ ಐತಿ ಅಂತ ಹೇಳಿದಿ, ಆ ಘಟಕ್ಕೂ ಮತ್ತು ಭೇದಕ್ಕೂ ನಡುವು ಭೇದ ಐತಿ ಅಂತ ಇಲ್ಲ ಅಂತೀವಿ. ಹೇಳಿ, ಗೊತ್ತಿಲ್ಲ. ಇದೊಂದು ಪಟ, ಇದೊಂದು ಘಟ ಅದ, ಇದ್ರ ಭೇದ ಇಲ್ಲ ಐತಿ ಅಂದ್ರ, ಈ ಧರ್ಮ ರೂಪವಾಗಿ ಇಲ್ಲ ಐತಿ ಅಂದ್ರ, ಆ ಭೇದ ಧರ್ಮ ರೂಪವಾದ ಭೇದ ಮತ್ತು ಧರ್ಮಿ ನಡುವೆ ಭೇದ ಐತಿಲ್ಲ ಅಂತ ಕೇಳ್ತಾ. ಇಲ್ಲ ಭೇದ ಇಲ್ಲ ಅಂದ್ರ, ಭೇದ ಇಲ್ಲ ಅಂದ್ರ ಮತ್ತ ಧರ್ಮ ರೂಪ ಭೇದ ಐತಿ, ಭೇದ ಧರ್ಮ ರೂಪವಾಗಿ ಐತಿ ಅಂತ ಯಾಕೆ ಹೇಳಾಕತ್ತಿ? ಭೇದ ಇಲ್ಲ ಅಂದಿದ್ರ ಮುಗ್ದ ಹೋಗಿತ್ತ, ಮತ್ತೆ ಭೇದವನ್ನು ಸಿದ್ಧ ಮಾಡಾಕ್ ಹೊಂಟಿಯಲ್ಲ, ಹೌದಲ್ಲ? ಭೇದವನ್ನು ಸಿದ್ಧ ಮಾಡಾಕ್ ಹೊಂಟಿದ್ವಿ, ಭೇದ ಇಲ್ಲ ಅಂತಂದ್ರ ಮತ್ತೆ ಎಲ್ಲಿ ಹೇಳ್ತಿ? ಧರ್ಮ ಭೇದ ಒಪ್ಪಿನಿ, ಈಗ ಧರ್ಮ ಭೇದವನ್ನು ಒಪ್ಪಿನಿ, ಮತ್ತ ಆ ಧರ್ಮಿಗೂ ಧರ್ಮ ರೂಪ ಭೇದಕ್ಕೂ ನಡುವೆ ಭೇದ ಐತಿ ಇಲ್ಲೋ? ಭೇದ ಐತಿ. ಆಯ್ತು, ಆ ಧರ್ಮಿ ರೂಪ ಘಟಕ್ಕೂ ಭೇದ ರೂಪ ಧರ್ಮಕ್ಕೂ ನಡುವೆ ಭೇದ ಮಾಡಿದ್ದು ಯಾವುದು? ಧರ್ಮಿ ರೂಪ ಘಟಕ್ಕೂ ಧರ್ಮ ರೂಪ ಭೇದಕ್ಕೂ ನಡುವು ಭೇದ ಮಾಡಿದ್ದು ಯಾವುದು? ಇಲ್ರಿ, ಅದೇ ಭೇದ. ಯಾವುದು? ಪಟದ ಭೇದವೇ ಏನ್ ಘಟದಲ್ಲಿ ಏನ್ ಐತಲ್ಲ ಧರ್ಮ ರೂಪದಿಂದ, ತಾನು ಭೇದವಾಗಿ ಆ ಧರ್ಮಿ ರೂಪ ಘಟಕ್ಕೂ ತನಗೂ ಭೇದ ಮಾಡಾಕ ತಾನೇ ಕಾರಣ ಆಗೈತಿ ಅಂದ್ರ, ಭೇದವೂ ತಾನೇ ಆಗೈತಿ, ಭೇದ ಮಾಡಾಕನು ತಾನೇ ಕಾರಣ ಆಗೈತಿ. ಎರಡಕ್ಕೂ ಒಂದೇ ಆಗೈತಿ ಅಂದ್ರ ಆತ್ಮಾಶ್ರಯ ದೋಷ, ಆತ್ಮಾಶ್ರಯ ದೋಷ ಬರ್ತದ. ಮತ್ತ 2, 3 ಒಪ್ಕೊಂತ ಹೋದ್ರ ಎಲ್ಲಾ ದೋಷಗಳು ಬರ್ತಾವ. ಅದಕ್ಕ ದೋಷ ಮುಳ್ಳದ್ದಾಗಿ ಅಂತಾರ ಏನ್ರಿ? ಧರ್ಮಿ ರೂಪ ಘಟಕ್ಕೂ ಆ ಧರ್ಮ ರೂಪ ಭೇದಕ್ಕೂ, ಪಟದ ಭೇದ ರೂಪ ಧರ್ಮ ಐತಲ್ಲ, ಅದ್ರ ನಡುವೆ ಭೇದ ಐತೋ ಇಲ್ಲ ಅಂದ್ರ ಐತೆ ಅಂತ ಒಪ್ಬೇಕವ. ಯಾಕ? ಧರ್ಮ ಅಂತಂದಲ್ಲಿ ಧರ್ಮ ಧರ್ಮಿ ಹೇಳ್ಯಾನವ, ಧರ್ಮ ಧರ್ಮಿ ಹೇಳ್ಯಾನಂದ್ರ ನಡುವು ಭೇದ ಇರ್ಬೇಕಲ್ಲ. ಇಲ್ಲ ಧರ್ಮ ಧರ್ಮಿ ಧರ್ಮ ರೂಪ ಭೇದ ಇಲ್ಲ ಅಂದ್ರೆ ಸ್ವರೂಪ ಭೇದ ಒಪ್ಬೇಕಾಕಿತ್ತವ. ಸ್ವರೂಪ ಭೇದ ಒಪ್ಪಿಲ್ಲ, ನಾನು ಧರ್ಮ ಭೇದ ಒಪ್ತೇನೆ ಅಂತ ಹೇಳ. ಧರ್ಮ ಭೇದ ಒಪ್ತಾನೆ ಅಂದ್ರ ಎರಡರ ನಡುವೆ ಭೇದ ಇರ್ಬೇಕಾಗ್ತದೆ. ಹಂಗಾರ ಭೇದ ಮಾಡಿದ್ದೆ ಧರ್ಮಿ ರೂಪ ಘಟಕ್ಕ ಧರ್ಮ ರೂಪ ಭೇದಕ್ಕ ನಡು ಭೇದ ಮಾಡಿದ್ದೆ. ಹಿಂಗ ಈ ರೀತಿಯಾಗಿ ಏನ್ ಮಾಡ್ತಾರ ಅಂತಂದ್ರ, ಏನು ಧರ್ಮ ಭೇದ ಒಪ್ಪಿದ್ರ ಈ ಮಾತನ್ನ ಕೇಳಿ ಅಭೇದವಾದಿ ಪ್ರಶ್ನೆ ಮಾಡ್ತಾನವ, ಧರ್ಮಿಯಲ್ಲಿ ಧರ್ಮಿಯಾದಂತ ಘಟ ಏನೈತಿ ಅದರಲ್ಲಿ ಧರ್ಮ ರೂಪವಾದ ಭೇದ ಐತಿ ಅಂತ ನೀ ಹೇಳಿದಿ. ಆ ಧರ್ಮಿ ಮತ್ತು ಧರ್ಮಕ್ಕ ಇವೆರಡಕ್ಕ ಏನ ನಡುವು ಭೇದ ಹೇಳ್ತೀವಿ ಇಲ್ಲೋ? ಧರ್ಮಿ ರೂಪ ಘಟಕ್ಕ ಧರ್ಮ ರೂಪ ಭೇದಕ್ಕ ಯಾವ್ದ್ರದ್ದು ಭೇದ? ಧರ್ಮ ರೂಪ ಭೇದ ಐತಲ್ಲ ಘಟದಲ್ಲಿ, ಯಾವ್ದ್ರ ಭೇದ ಅದು? ಪಟದ ಭೇದ. ನೆನ್ಪಿಟ್ಕೋಬೇಕಲ್ಲ, ಪಟದ ಭೇದ ಘಟದಲ್ಲಿ ಐತಂದ್ರ ಧರ್ಮ ರೂಪವಾಗಿ ಐತಂದ್ರ ಏನ್? ಹಂಗಾರ ಧರ್ಮಿಗೆ ಧರ್ಮದ ನಡುವು ಭೇದ ಐತಿ ಇಲ್ಲ ಅಂತೀಯ? ಐತ್ರಿ. ಇಲ್ಲ ಅಂದ್ರ ಸ್ವರೂಪ ಭೇದ ಒಪ್ಪಬೇಕು. ಐತಿ ಅಂದ್ರ ಹಂಗಾರ ಅದ್ರ ಎರಡರ ನಡುವೆ ಭೇದ ಮಾಡಿದ್ಯಾವ? ಎರಡರ ನಡುವೆ ಭೇದ ಮಾಡಿದ್ಯಾವ? ಈಗ ಅದೊಂದು ಇದೊಂದು ಐತಂದ್ರ ನಡುವೆ ಭೇದ ಒಪ್ಕೋಬೇಕಂದ್ರ ಆ ಭೇದ ಮಾಡಿದ್ಯಾವ್ರಿ? ಎರಡಕ್ಕೂ ಭೇದಕ್ಕೆ ಆಶ್ರಯ ಕೊಟ್ಟ ಧರ್ಮಿಗೂ ಭೇದ ಮಾಡಿದ್ಯಾವ್ದು ಅಂತ ಪ್ರಶ್ನೆ ಮಾಡ್ತಾರ. ಒಂದ್ ವೇಳೆ ಭೇದವಾದಿ ಹಿಂಗ ಯಾವ ಅನುಮತವು ನಿಂದ ಏನೈತಿ ವಿಚಾರ ಹೇಳು ಅಂತ ಇನ್ನ ಹೇಳಿದ್ರಲ್ಲವ್ರು, ಇದು ನನಗೆ ಸರಿಯಾಗಿ ಅರ್ಥ ಆಗ್ಲಿಲ್ಲ, ಗೂಢಾರ್ಥ ನಂಗೆ ತಿಳಿಲಿಲ್ಲ, ಇದು ನೀವ್ ಹಿಂಗ ಹೇಳ್ಬಿಟ್ರಿ, ಸರಿಯಾಗಿ ಅರ್ಥ ಆಗಲಿಲ್ಲ, ಅದಕ್ಕೆ ಇನ್ನು ಚೆನ್ನಾಗಿ ನಂಗೆ ತಿಳಿಯೋಂಗ ನಾವ್ ಹೇಳ್ರಿ ಅಂತ ಆ ಭೇದವಾದಿ ಅಭೇದವಾದಿಗೆ ಕೇಳ್ಕೊಂತಾರ.
ಧರ್ಮಿಯಿಂದ ಧರ್ಮ ಭೇದವು ಭೇದವಾಗಿರುವುದು ಅಭೇದವಾಗಿರುವುದು. ಇವ್ರು ಒಂದ ವಿಸ್ತಾರವಾಗಿ ಅದನ್ನು ತಿಳಿಸುವ. ಧರ್ಮಿಯಿಂದ ಧರ್ಮ ಭೇದ ಐತಲ್ಲ, ಧರ್ಮ ಭೇದ ರೂಪ ಧರ್ಮ ಭೇದ ಅಂದ್ರೆ ಅಥವಾ ಭೇದ ರೂಪ ಧರ್ಮ. ಧರ್ಮಿಯಿಂದ ಆ ಧರ್ಮ ಭೇದ ಅಭೇದವಾಗಿರುತ್ತದೆಯೋ ಅಥವಾ ಭೇದವಾಗಿರುತ್ತದೆಯೋ. ಅಭೇದವಾಗಿರುತ್ತದೆ ಅಂದ್ರೆ ಅದಕ್ಕೊಂದು ಮುಂದೆ ದೋಷ ಹೇಳ್ತಾನ. ಅವ್ ಮೊದ್ಲಿಗೆ ಅಂತಾನ ಅಭೇದವಾಗಿಲ್ರಿ, ನಾ ಧರ್ಮ ರೂಪ ಭೇದ ಅಂತ ಹೋಗ್ತೇನಿ ಅಂತಂದ್ರ ಅದಕ್ಕ ಭೇದವಾದಿ ಭೇದ ಆಗಿರ್ತದ. ಧರ್ಮಿಗೂ ಮತ್ತು ಆ ಭೇದಕ್ಕೂ ನಡುವೆ ಭೇದ ಐತಿ. ಆ ಸ್ವರೂಪ ಭೇದ ಒಪ್ಪುದಿಲ್ಲ ಅಂತ ಮೊದಲ ಅವ್ನು ಹೇಳ್ತಾನ. ಆ ಧರ್ಮಿಗೂ ಮತ್ತು ಆ ಒಂದು ಭೇದ ರೂಪ ಧರ್ಮಕ್ಕ ನಡುವು ಭೇದ ಹೇಳಿ ಏನಾಗ್ತದ ಅದನ್ನು. ಆ ಧರ್ಮ ಭೇದವೋ ತಿಳಿಯಲಿಕ್ಕೆ ಅಭೇದವೋ ಎಂದೆನಲು ಧರ್ಮ ಭೇದ ಎಂದೊಡೆ ಅದಕ್ಕೆ. ಇಲ್ಲ ಪ್ರಶ್ನೆ ಮಾಡ್ತಾರ ಅವಂಗ ಏನಂತ, ಆ ಧರ್ಮಿಯಿಂದ ಆ ಧರ್ಮ ಭೇದ ಏನೈತಲ್ಲ, ಪಟದ ಧರ್ಮ ರೂಪ ಭೇದ, ಆ ಧರ್ಮಿ ರೂಪ ಘಟಕ ಅಭೇದ ರೂಪ ಐತಿವೋ ಭೇದ ರೂಪ ಐತಿವೋ ಅಂತ ಕೇಳಿದ್ರ ಅವ ಧರ್ಮ ಭೇದವೆಂದೊಡೆ. ಧರ್ಮಿ ರೂಪ ಘಟದಿಂದ ಆ ಪಟದ ಭೇದ ಅನ್ನುವಂತಹದ್ದು ಅಲ್ಲಿ ಆಶ್ರಯ ಮಾಡ್ಕೊಂಡ್ ಐತಲ್ಲ, ಆ ಘಟ ರೂಪ ಧರ್ಮಿಗೂ ಆಮೇಲೆ ಧರ್ಮ ರೂಪ ಭೇದಕ್ಕೂ ನಡುವೆ ಭೇದ ಐತಿ ಅಂತ ಏನ ಹೇಳ್ತಾನ. ಹಂಗಂದ್ರ ಹೇಳ್ತೇನೆ ಅಂತ. ಇನ್ನು ಸ್ವರೂಪ ಭೇದವನ್ನ ಬಿಟ್ಟ ಧರ್ಮ ಭೇದವನ್ನ ಸ್ವೀಕಾರ ಮಾಡಿದಿ ಹಂಗಾರ ಧರ್ಮಿ ಆದದ್ದು ಏನದ ಘಟ, ಧರ್ಮಿ ಆದದ್ದು ಘಟ, ಧರ್ಮವಾದದ್ದು ಭೇದ. ಹೊಂದಿಕೊಂಡ ಎರಡೂ ಇರ್ತಾವ. ಹಂಗಾರ ಧರ್ಮಿಯಲ್ಲಿ ಧರ್ಮ ಆಶ್ರಯ ಮಾಡ್ಕೊಂಡ್ ಇರ್ತದ ಅಂತ ಈ ರೀತಿಯಾಗಿ ಹೇಳ್ತಲ್ಲ. ಇದಕ್ಕ ಅವಾಗ ಅವಾಗ ನೀ ಅದನ್ನ ಆಶ್ರಯ ಮಾಡ್ಕೊಂಡು ಇರ್ತೈತೆ ಅಂತಿರಲ್ಲ, ಆ ಧರ್ಮಿ ರೂಪ ಘಟ ಆ ಘಟದಲ್ಲಿ ಆಶ್ರಯ ಮಾಡ್ಕೊಂಡು ಆ ಧರ್ಮ ರೂಪ ಭೇದ ಇರ್ತದ ಅಂತೀಯಲ್ಲ, ಅದು ಧರ್ಮಿಯೊಡನೆ ಅಭೇದವಾಗಿರುತ್ತದೆಯೋ ಭೇದವಾಗಿರುತ್ತದೆಯೋ ಅಂತ ವಿಸ್ತಾರವಾಗಿ ಹೇಳ್ತಾರ. ಇಲ್ರಿ ಅದು ಭೇದವಾಗಿನೇ ಇರ್ತದ, ಸ್ವರೂಪ ಅಭೇದವಾಗಿರಂಗಿಲ್ಲ ಅಂತ ಒಂದ್ರ ಅಭೇದವಾದಿ ಕೇಳಂಗಾರ ಅಂತಾರ. ಅವರು ಭೇದವಾದಿಗೆ ಧರ್ಮಿಯಿಂದ ಭೇದವು ಭೇದವಾಗಿದೆ ಅಂತ ಅವ ಭೇದವಾದಿ ಹೇಳ್ತಾನ. ಧರ್ಮಿಯಿಂದ ಧರ್ಮ ರೂಪ ಭೇದವಾಗಿದೆ ಅಂತ ಹೇಳ್ತಾನ. ಈ ಮಾತನ್ನ ಕೇಳ ಭೇದವಾದಿ ಅಂತಾನ. ಪುನಃ ಭೇದವಾದಿಯನ್ನ ಕುರಿತು ಪ್ರಶ್ನೆ ಮಾಡ್ತಾನ. ಏನಂದ್ರ ಘಟೋ ನ ಪಟಃ ಮತ್ತು ಪಟೋ ನ ಘಟಃ ಅಂದ್ರ ಘಟ ಪಟ ಅಲ್ಲ, ಪಟ ಘಟ ಅಲ್ಲ. ಹೀಗೆ ಘಟಪಟಗಳು ಎರಡನ್ನ ಬೇರೆ ಬೇರೆ ಮಾಡಿದ್ದು ಏನ್ರಿ ಭೇದವು ಧರ್ಮಿಯಾದ ಘಟದಿಂದ ಭೇದ ಮಾಡಿದ್ದು ಯಾವ ಭೇದ ಏನ್ರಿ? ಈಗ ಒಂದು ಭೇದ ಏನ್ ಮಾಡ್ತು, ಘಟ ಪಟ ಅಲ್ಲ, ಪಟ ಘಟ ಅಲ್ಲ ಅನ್ನುವಂಥದ್ದು ಒಂದು ಭೇದ ಘಟಕ್ಕೂ ಪಟಕ್ಕೂ ಭೇದ ಮಾಡ್ತು. ಆ ಭೇದ ಘಟದಲ್ಲಿ ಧರ್ಮ ರೂಪವಾಗಿ ಐತಿ ಅಂತ ಹೇಳಿದೆ. ಆ ಧರ್ಮ ರೂಪದಿಂದಿರುವ ಭೇದ ಘಟದಲ್ಲಿ ಧರ್ಮಿ ರೂಪ ಘಟದಲ್ಲಿ ಏನು ಅದರ ನಡುವೆ ಅಂದ್ರ ಭೇದಕ್ಕೂ ಮತ್ತು ಧರ್ಮಿ ರೂಪ ಘಟಕ್ಕೂ ನಡುವೆ ಭೇದ ಐತಿ ಇಲ್ಲೋ ಅದಕ್ಕ ಯಾವ್ದ ಐತಿಲ್ಲೋ ಭೇದ ಮಾಡಿದ್ದ ಐತಿಲ್ಲೋ ಭೇದ ಐತಿಲ್ಲೋ. ಹಂಗಾರ ಭೇದ ಐತಿ ಅಂದ್ರ ಯಾವ್ದು ಭೇದ ಮಾಡ್ತದನ? ಧರ್ಮ ರೂಪ ಭೇದ ಮತ್ತು ಧರ್ಮಿ ರೂಪ ಘಟ ಇವುಗಳ ನಡುವೆ ಭೇದ ಐತಿ ಅಂದ್ರ ಆ ಭೇದವನ್ನ ಇವುಗಳ ನಡುವೆ ಭೇದವನ್ನು ಉಂಟು ಮಾಡಿದ್ ಯಾವ್ದು? ಭೇದಕ್ಕೂ ಮೊದ್ಲೇದ್ ಏನೈತಲ್ಲ, ಘಟ ಪಟ ಅಲ್ಲ, ಪಟ ಘಟ ಅಲ್ಲ ಅನ್ನುವಂಥದ್ದು ಭೇದ ಐತಲ್ಲ, ಆ ಭೇದ ಧರ್ಮಿ ರೂಪ ಘಟದಲ್ಲಿ ಆಶ್ರಯ ಮಾಡ್ಕೊಂಡಿರ್ತದ ಅಂದ್ಮೇಲೆ ಅದು ಘಟದ ಸ್ವರೂಪ ಆಗೈತೇನೋ ಭೇದ ಅಂದ್ರ ಇಲ್ಲ ಅಲ್ಲ. ಇಲ್ಲ ಧರ್ಮ ರೂಪವಾಗಿ ಆಶ್ರಯ ಪಡ್ಕೊಂಡ ಬ್ಯಾರೆ ಐತಿ. ಹಂಗಾರ ಆಶ್ರಯ ಮಾಡ್ಕೊಂಡು ಭೇದ ಘಟದಲ್ಲಿ ಐತಿ ಅಂದ್ರ ಹಂಗಾರ ಆ ಭೇದಕ್ಕೂ ಮತ್ತು ಘಟಕ್ಕೂ ನಡುವೆ ಭೇದ ಐತಿ ಇಲ್ಲ? ಭೇದ ಐತಿ ಅಂದ್ರ ಅದನ್ನ ಭೇದ ಮಾಡಿದ್ ಯಾವ ಭೇದ ಏನ್ರಿ?
ಅದಕ್ಕ ಇಲ್ರಿ ತನ್ನಿಂದ ತಾನೇ ಭೇದ ಆತು. ಆ ಭೇದ ಮಾಡಾಕನು ತನಗೂ ಧರ್ಮಿಗೂ ಭೇದ ಮಾಡಾಕ ಭೇದವೇ ಕಾರಣ ಆಗೈತಿ. ಭೇದವಾಗಿ ಉಳಿಲಿಕ್ಕಿನೂ ತಾನೇ ಕಾರಣ ಆಗೈತಿ ಅಂದ್ರ ಆತ್ಮ ಸರಿದೋಷ ಅಂತ ಹೇಳ್ತಾರ. ವಿಷಯವನ್ನ ನಾಳೆ ನೋಡೋಣ ಅಂತ ಹೇಳಿ. ಸ್ವಲ್ಪ ಆರೋಗ್ಯ ಸರಿ ಇಲ್ಲ, ಸ್ವಲ್ಪ ಹಂಗ ನಗಡಿ ಅಲ್ಲ, ನಗಡಿ ಅಂತ ಮಾಡ್ತಾರೆ ತೊಂದ್ರೆ ಇರ್ತಾವ.